ಮನೆಯಂದೊಂದೆಲ್ಲ ಕೆಲಸ ಆಗೈತಿ. ಮುಂಜಾನೆನ ಮಾಡ್ಕೊಂಡೇನಿ. ಇವು ನಿನ್ನೂ ಬಟ್ಟೆ ಬಿಸಿಲು ಚಲೋ ಐತಿ. ಎಲ್ಲಿ ಮತ್ತೀಗ ಅತ್ತಾಗ ಹೋದ್ನಂದ್ರೆ ಮತ್ತೆಲ್ಲಿ ಮಳೆ ಗಿಳಿ ಹತ್ಕೋತೈತೆ ಏನೋ ಆತಾಗ ಯಾವಾಗ ಮಳೆ ಆಗ್ತೈತಿ ಯಾವಾಗ ಬಿಸಿಲು ಬರ್ತೈತೆ ಅನ್ನೋದು ಗೊತ್ತಿಲ್ಲ. ಏನು ಮಾಡಲಿ, ತೆಗೆದು ಒಳಗೆ ಹಾಕಿಬಿಟ್ಲೇನ ಸುಮ್ಮನೆ ಅಷ್ಟ ಮಾಡ್ತೀನಿ ತಡಿ, ಇಲ್ಲಾಂದ್ರೆ ಮತ್ತು ಒಣಗಿದ್ವೆಲ್ಲ ಇದನ್ನ ಆಗಿಬಿಡ್ತಾವೆ ಆ ಕಡೆ. ಗಿರ್ಜಿ ಬರ್ತೀನಂತಂದಿದ್ಲು, ಮತ್ತು ಪುಟ್ಟಕ್ಕನವ್ರ ಮನೆಗೆ ಹೋಗಾಕ. ಮತ್ತು ಏನು ಮಾಡೋದವ, ಹೆಂಗೆ ಇನ್ನೂ ಬರಲೇ ಇಲ್ಲ. ಫೋನವ್ರ ಹಚ್ಚಲೇ ಏನು ಮಾಡಲಿ. ಆಕಿಗೆ ಅಡುಗೆನೂ ಮಾಡಿಟ್ಟೇನೆ, ಎಲ್ಲ ರೊಟ್ಟಿ ಪಲ್ಯ ಅನ್ನ ಸಾರು ಎಲ್ಲ ಮಾಡಿಟ್ಟೇನೆ. ಇನ್ನೇನು ಅವ್ರ ಮನೆಗೆ ಹೋಗೋದಷ್ಟ. ಸಂಜೆದ ಅಡುಗೆನೂ ಆಗೈತೆಲ್ಲ. ಇನ್ನೇನು ಚಹಾ ಮತ್ತು ಚಹಾ ಮಾಡಿ ಚಹಾ ಅವ್ರಿಗೆಲ್ಲ ಕಾಸು ಕೊಟ್ಟೇನಿ. ಈಗ ನಾ ಕುಡಿಯೋಣಂದ್ರೆ ಮತ್ತೀಗ ಅಕ್ಕಿನೂ ಬಿಡೋಂಗಿಲ್ಲ ಏನಿಲ್ಲ. ಚಹಾ ಕುಡಿಯೋ ಮಟ್ಟ ಮತ್ತು ಮಾತಾಡ್ಕೊತ ಏನಾರ ನಾಷ್ಟಾನು ಮಾಡಿದ್ಲ ಹಾಕಿ ಪುಟ್ಟಕ್ಕೆ ಹೇಳಕ್ಕೆ ಬರೋಂಗಿಲ್ಲ. ಒಂದು ಟೈಮ್ ನೋಡೋಂತಡಿ ಅರ್ಬಿ ಅದು ತೆಗೆದು ಒಂದು ಟೈಮ್ ಫೋನ್ ಹಚ್ತೀನಿ. ಗಿರ್ಜಿ ಬೆಂಗ್ಲಿ ಎಷ್ಟೊತ್ತಾತು ನೋಡಿಕಿ ಬರ್ತೇನೆ ಅಂದೇಕಿ ಇನ್ನೂ ಪತ್ತೆ ಇಲ್ಲ. ಐ ಪಾರಕ್ಕ ಏನೋ ಯೋಚನೆ ಮಾಡ್ಕೊಂಡು ತಿಂತಾ ತಡಿ, ಇಂದು ಎದುರುತ್ತೇನೆಕೀಗ ಒಂದು ಸ್ವಲ್ಪ ಅಯ್ಯ ಬೆಂಗ್ಲಿ ನಿನಗೇನು ಬಂದೈತ್ಲೇ? ನಾನೇ ಏನೋ ಯೋಚನೆ ಮಾಡ್ಕೊಂಡು ನಿಂತಿದ್ನಿ, ಬಂದ ನಮ್ಮನಿ ದೇವ್ ಒದ್ರದಂಗೆ ಒದರ್ತೀಯಲ್ಲ ಕಿವ್ಯಾಗ. ಅಯ್ಯ ಸಣ್ಣ ಹುಡುಗರಂಗ ಮಾಡ್ತೀನಿ ನೋಡ ಮುದ್ಕೋಣ ಆದ್ರೂ. ಅಯ್ಯ ಭಾರಿ ಬಿಡ ನಿಂದ. ಏನು ದೊಡ್ಡವರಾದಿ ಅಂತಂದ್ರೆ ಏನು ನಮ್ಮೊಳಗೂ ಏನು ಮಕ್ಳು ಇರಂಗಿಲ್ಲೇನ? ಇರ್ಬೇಕು ಪಾರಕ್ಕ, ಎಲ್ಲ ಥರನೂ ಇರ್ಬೇಕು. ದೊಡ್ಡವರು ಆದು ಅಂತೇಳಿ ಬರೀ ದೊಡ್ಡವ್ರಂಗೆ ದಿಮಾಕ್ ಮಾಡ್ಕೊಂಡು ಅಡ್ಡಾಡೋದಲ್ಲ, ಸಣ್ಣ ಮಕ್ಕಳ ಥರನೂ ಇರ್ಬೇಕು. ಏನು ಅದು ಖುಷಿಯಿಂದ ಇರೋದು ಅಂದಂಗು. ಅಂಥ ಪರಿ ಏನು ಯೋಚನೆ ಮಾಡತ್ತಿದ್ದೇವ? ಅಯ್ಯವ್ವ ಅದು ಏನು ಯೋಚನೆ ಮಾಡಂತಿ ಬಿಡವ್ವ ಆತಾಗ. ಈಗೇನೋ ಬಿಸಿಲೈತಿ ಇನ್ನೊಂದಿಟ್ಟು, ಮತ್ತು ಮಳೆ ಗಿಳಿ ಬಂದ್ಗಿಂದಿತ್ತ. ಪುಟ್ಟಕ್ಕನ ಮನೆಗೆ ಆ ಕಡೆ ಹೋದಾಗ ಅರ್ಬಿ ತಕ್ಕೊಲಿ ಬ್ಯಾಡು ಅಂತ ಯೋಚನೆ ಮಾಡತ್ತಿದ್ದೆ ನೋಡು. ಅಷ್ಟರ ಮಟ್ಟ ಅಂದ್ರೆ ನಿಂದು ಯೋಚನೆ ಮಾಡತ್ತಿದ್ನಿ. ಈಕೆ ಬೆಂಗ್ಲಿ ಬರೈತಿ ಇನ್ನೂ ಬಂದಿಲ್ಲಲ್ಲ ಅಂತ ಹೇಳಿ ಫೋನ್ ಹಚ್ಬೇಕಂತಾನೆ ಇದ್ದೆ. ಅದನ್ನ ಮಾತಾಡತ್ತಿದ್ನಿ ನನ್ನ ಪೂರ್ತಕ್ಕೆ ನಾನು, ನೀನೇ ಬಂದು. ಅಯ್ಯ ಹೌದೇನಾ? ನಡಿ ಬಾ. ಮತ್ತೆ ಈಗ ಯಾರು ಅರ್ಬಿ ತೆಗಿತೀವಿ? ಅರ್ಬಿ ತೆಗಿಬೇಡ. ಇಷ್ಟೊತ್ತು ಮಟನ ಮಳೆ ಬಂದಿಲ್ಲ ಅಂತ ಇನ್ನೇನು ಮಳೆ ಬರ್ತೈತಿ? ಏನು ಬರಲ್ಲ ಬಾ. ಹಂಗಂತೀಯ? ನಡಿ ಹೆಂಗಿದ್ರೆ ಬಾಲೆ ಒಂದಿಟ್ಟು ಚಾರು ಮಾಡ್ತೀನಿ ಕುಡಿಯಂತಿ. ಅಯ್ಯೋಯ್ಯವ್ವ ನಾವಲ್ಲೇವ್ವ ಪುಟ್ಟಕ್ಕನ ಮನ್ಯಾಗ ಏನಾರು ಒಂದಿಟ್ಟು ನಾಷ್ಟ ಮಾಡಿರ್ತಾಳೆ. ಈಗ ಮಾತಾಡ್ಬೇಕಲ್ಲ, ಮತ್ತು ಹೋಗ್ತಾ ಆಕಿ ಜಗಳ ಗಂಟಿ ಜೈ, ಆಕಿ ಜಲ್ಜಿ ಮತ್ತು ಪಾತಿ ಇವ್ರನ್ನೆಲ್ಲ ಎಳ್ಕೊಂಡು ಹೋಗ್ಬೇಕೇವ್ವ. ಪಟ ನಡಿ ನೀವು ಹೋಗೋಣ. ಅವ್ರನ್ನೆಲ್ಲ ಎಳ್ಕೊಂಡು ಹೋಗೋ ಮಟ್ಟ ಮಸ್ತಂಗೆ ಬಿಸಿ ಏನಾರು ಮಾಡಿರ್ತಾಳೆ. ಮಳೆ ಬರೋ ಹಂಗಾಗೈತಿ. ಮಸ್ತಂಗೆ ಥಂಡಿ ಬಿಟ್ಬಿಟ್ಟೈತಿ. ಅಲ್ಲೇ ತಿಂದು ಚಹಾ ಕುಡಿಯೋ ನಡಿ. ನಾನು ಮನ್ಯಾಗ ಮಾಡಿಲ್ಲ ಯವ್ವ. ಮುಂಜಾನೆ ಚಹಾ ಇತ್ತ ಕರೆ ಚಹಾ, ಅದಕ್ಕೆ ಒಂದಿಟ್ಟು ಹಾಲು ಹಾಕಿ ಬಿಸಿ ಮಾಡಿಕೊಟ್ಟು ಬಂದೇನೆ ಅವರು. ಹೌದನಾ? ಅದು ಕರೆನ ಬಿಡು. ನಡಿ ಹಂಗಿದ್ರೆ ಹೋಗೋಣ. ಇದಕ್ಕಂತೂ ಮೇವು ಹಾಕಿದ್ನಿ. ಚೆನ್ನಾಗಿ ನೀರು ಕುಡಿಯವ ನೀನು, ಚೆನ್ನಾಗಿ ನೀರು ಕುಡಿಯತ್ತಾಗ. ನನಗೆ ಯಾಕೆ ತಲೆ ತಿಂತಿರತ್ತಾಗ. ಓಣ್ಯಾನವ್ರು ಒಂಥರ ತಲೆ ತಿಂತಾರತ್ತಾಗ ನಮ್ದು. ಈ ಬೆಂಗ್ಳೂರಿಗೆ ಅವ್ರವ್ರ ಮನೆ ಮುಂದೆ ಕಸ ಹಾಕ್ಕೊಳಕ್ಕನ ಬರಂಗಿಲ್ಲ ನೋಡು. ಹಂಗೆ ಮನೆ ಮುಂದೆ ತಂತಂದು ಹೊಟ್ತಾವೆ ಇವ್ರಿಗೆ ಹೆಣ ಎತ್ತಾಕ. ಏನು ಇವ್ರಿಗಂತನ ನಮ್ಮ ಬಾಕ್ಲ ಏನು ಕಸದ ತೊಟ್ಟಿ ಕಣ್ಣಂಗೆ ಕಾಣ್ತೈತೆ ಏನು ಕಾಣ್ತೈತೆ ಯಾರಿಗೆ ಗೊತ್ತಾಗ. ಒಮ್ಮೆ ಹಚ್ಚಿ ನಿಂತು ತೊಳೆಯಕ್ಕೆ ನಿಂತಂದ್ರೆ ಮತ್ತೆ ಎಲ್ಲರೂ ಮನೆ ಬಿಟ್ಟು ಓಡಾಗಿರ್ಬೇಕು. ಮತ್ತೆ ಹಂಗೆ ಮಾಡ್ತೇನೆ ಮತ್ತೆ ನಾನು. ಅಲ್ಲಿ ನೋಡು ಪಾರಕ್ಕ, ನೋಡು ಮೂರು ಸಂಜಿಲಿ ಯಾನಮ್ನಿ ಮಕ್ಕ ಸೊಟ್ಟು ಮಾರಿ ಇಟ್ಕೊಂಡು ಯಾನಮ್ನಿ ಹೊಯ್ಕೊಂಡು ತಿಂತಾಳ್ರಿ ರೋಡಿಗೆ. ಕರೆನೇ ಬಿಡೇವ ಆಜು ಬಾಜು ಈಕಿ ಜೊತೆಗಿದ್ದವ್ರು ಭಾರಿ ಗಟ್ಟಿ ಬಿಡತ್ತಾಗ. ನಮಗಾಗ್ತಿದ್ದಿಲ್ಲ ಯವ್ವ. ನನಗೇನಾರ ಹಿಂಗೆ ಒಡ್ಡಿ ಕುಂಟಿ ಹಚ್ಚಿದ್ನಂದ್ರೆ ಆಕಿನೇನಿಲ್ಲ ರೋಡಿಗೆ ತುಳಿದು ಹಣ್ಣುಗಾಯಿ ನೀರ್ಗಾಯಿ ಮಾಡಿಬಿಡ್ತಿದ್ದೆ. ಮತ್ತೆ ದೀಪ ಹೋಗ್ಲಿ ಬಾಲಿಪ್ಪ ಸುಮ್ಮನೆ ಯಾಕತ್ತಾಗ. ಅದೇನೋ ಅಂತಾರಲ್ಲ, ಕೆಸರನ್ನ ಕಲ್ಲು ಚಲ್ಕೊಂಡು ಮೈ ಮೇಲೆ ಯಾಕೆ ಸಿಡಿಸ್ಕೊಳ್ಳೋದು. ಸುಮ್ಮನೆ ಕರ್ಕೊಂಡು ಹೋಗೋಣ ಹಿಂಡಿಯತ್ತಾಗ. ಏನ ಸೊಟ್ಟು ಮಾರಿ ರೇಣಿ ಒತ್ತು ಮುಣಿಗೆ ರೋಡಿಗೆ ನಿಂತು ಬಿಟ್ಟಿಯಲ್ಲ, ಯಾರಿಗೆ ಹಲಬಕು ಅಂತ. ಯಾಕ ಬೆಂಗ್ಲಿ ಸೊಟ್ಟು ಮಾರಿ ನಂದು ಯಾಕೈತಿ? ನಿಂದೈತಿ ನೋಡ ಮೂಲಂಗಿ ಮಗದಕ್ಕಿನ. ನನಗೆ ಯಾಕೆ ಸೊಟ್ಟು ಮಾರಿ ಅಂತಿದ್ದಿ? ರೇಣವ್ವ ಅಂತ ಎಷ್ಟು ಚಂದ ಐತಿ ನಂದು ಹೆಸರು. ಹಂಗೆ ಕರಿ ಬೆಂಗ್ಲಿ. ಆತು ಬಿಡೇ ಯವ್ವ. ಅದೇನೋ ಇದ್ದಿದ್ದು ಹೇಳಿದ್ರೆ ಎದಿಗೆ ಬಂದು ಒದ್ರ ಅಂತ ಅನ್ನಂಗೆ ಆತ. ಇರ್ಲಿ ಬಿಡು, ನಮ್ಗೆ ಯಾಕೆ ಬೇಕು? ಏನು ಮಾಡತ್ತಿದ್ದಿ? ಬರ್ತಿ ಇಲ್ಲ ಮತ್ತೀಗ ಇದಕ್ಕೆ ಹೋಗೋಣ, ಪುಟ್ಟಕ್ಕನವ್ರ ಮನೆಗೆ ಹೋಗೋಣ. ಓ ಹೌದಲ್ಲ, ನನಗೆ ಮರ್ತ ಬಿಟ್ಟಿದ್ನಿ ನೋಡು. ಎತ್ತಿಗೆ ಮೇವು ಹಾಕಕತ್ತಿದ್ನಿ. ನಡ್ರಂಗಿದ್ರೆ ಆಗೈತೆ ನಂದು. ಹೋಗೋಣ ಅಂತ ನಡ್ರಿ. ಮತ್ತು ಬಂದು ನನಗೂ ಕೆಲಸ ಅದಾವೆ.
ಬಾರ ಯವ್ವಾರೇ ನಾವು ಏನು ಕೆಲಸ ಎಲ್ಲರೂ ಇದ್ದಿದ್ವ ನಡಿ ಹೋಗೋಣಂತ. ನೀಟ್ರಿ ಹಂಗಿದ್ರ ಸೀಮ್ಯಾಗಿಲ್ಲ ಕೆಲಸ ಇಕ್ಕಿನ ಮನ್ಯಾಗ ಇರ್ತಾವ. ಪಡಾಳೆ ಆರಿಸ್ಕೊಂಡು ತಿನ್ನಿಕಿಗೆ ಇಷ್ಟು ಕೆಲಸ ಇದ್ರೆ ಇನ್ನು ನಾವು ನಮ್ಮ ಮನ್ಯಾಗ ಮಾಡ್ಕೊಂಡು ನಾವು ತಿಂತೇವೆ. ನಮ್ಗೆ ಎಷ್ಟು ಇರ್ಬಾರ್ದ ಪರಕ್ಕೆ ಕೆಲಸ. ಏ ಬೆಂಜಿ ನಡಿಲಿ ಮತ್ತೆ ಕೇಳಿಸಿತ್ತಂತಂದ್ರೆ ಮತ್ತೆ ಕೆದ್ರಿಕೆ ಹಾಕೊಳಕಲ್ದೇನ್ರಿ ನೀನು? ನಡಿ ಸುಮ್ಮನೆ. ಏನ ಪರಕ್ಕ ಏನೋ ಅಂತಾಳಲ್ಲಕ್ಕಿ ಬೆಂಗ್ಲಿ. ಅಯ್ಯವ ಏನಿಲ್ಲ ಪಾರ ತಾಯಿ ಏನೋ ಅಂತ ಕೂಸಿ. ಹಾಲು ಕಾಸಿ ಸೈಡಿಗೆ ಇಟ್ಟೇನಿ, ಚಹಾ ಕೊಂದಿಟ್ಟೇನಿ. ಈಗ ಅದ್ರ ಮೇಲೇನ ಚಹಾ ತಿನ್ನೇನ ಕುದಿಯಾಕೆ ಬಂತು. ಎಲ್ಲ ಕೊಯ್ದು ಇಟ್ಕೊಂಡೀನಿ. ಒಂದಿಟ್ಟು ಮಂಡಾಳ ತರಿಸಿದ್ದೆ ನಿನ್ನೆನ. ಮತ್ತು ಇವರೆಲ್ಲ ಬರ್ತಾರ ಮಾತಾಡ್ಕೊಂತ ಕುಂತ್ರ ಆಯ್ತು. ಮತ್ತು ಇನ್ನೇನು ಚಹಾ ಟೈಮಿಗೆ ಬರ್ತಾರ ಪಾಪ, ಹಂಗೆ ಏನು ಕಳ್ಸೋದಂತ ಹೇಳಿ ಮಂಡಾಳ ತರಿಸಿದ್ನಿ. ಮಂಡಾಳ ಒಗ್ಗರಣೆ ಹಚ್ಚಿ ಒಂದಿಟ್ಟು ಮಿರ್ಚಿ ಮಾಡಿಬಿಡ್ತೇನೆ. ನಿನ್ನೆನ ಒಂದಿಟ್ಟು ಹಸಿಮೆಣ್ಸಿನ್ಕಾಯಿ ಸಪ್ಪನು ತೊಗೊಂಡಿದ್ದೆ. ಕಡ್ಲಿಬೇಳೆ ಅದು ಎಲ್ಲ ಐತಿ, ಒಂದಿಟ್ಟು ಕಡ್ಲಿ ಇಟ್ಟದು ಎಲ್ಲ ಐತಿ. ಮಿರ್ಚಿ ಅದು ಮಾಡಿ ಸರದ್ನಂದ್ರೆ ಪಾಪ ಬಂದು ನಾಷ್ಟ ಮಾಡೋಕೆ ಬರುತ್ತೆ. ತಡಿಯವ ಇದನ್ನು ಇಳಿಸ್ಬಿಡ್ತೇನೆ. ಇನ್ನೂ ಬರಲಿಲ್ಲ ನೋಡೋರು, ಎಷ್ಟೊತ್ತು ಮಾಡ್ತಾರೆ ಏನವ ಬರಾಕ. ಆಯ್ತು ನೋಡಿ, ಎಲ್ಲ ಕೊಯ್ದಿಟ್ಕೊಂಡಿದ್ನಿ ಅಂತೇಳಿ ಪಟ ಆಯ್ತು. ಮಂಡಾಳ ಒಗ್ಗರ್ನಿ ಹೆಂಗೆ ಮಾಡ್ತೀನಿ ಅಂತೇಳಿ ನಮ್ಮ ವೀಕ್ಷಕರಿಗೆ ರೆಸಿಪಿ ಶೇರ್ ಮಾಡೋಂತಡಿ. ಅಲ್ಲಿ ಏನವ ಪುಟ್ಟಕ್ಕ ಬರೋ ಮಟ್ಟ ಅಂದ್ರೆ ಮಸ್ತಂಗೆ ಶುರು ಹಚ್ಕೊಂಡ್ಬಿಟ್ಟಿಯಲ್ಲ ನಿನ್ನ ಕೆಲಸನ. ಬಂದ್ರೇನ ತ್ರಿಮೂರ್ತಿಗಳು? ಅವರಿಬ್ಬರು ಎಲ್ಲದಾರ? ಪಾತವ್ವ ಆಮೇಲೆ ಜಲ್ಜಿ ಎಲ್ಲಿ ಬಿಟ್ಟು ಬಂದ್ರಿ ಅವ್ರಿಗೆ? ಇವ ಆಕಿ ಪಾತವನ್ನ ನೋಡಿದ್ವಿ, ಆಕಿ ಮನ್ಯಾಗ ಇರಲಿಲ್ಲ. ಆಕಿ ಜಲ್ಜಿ ಅವ್ರ ಅತ್ತಿಗೆ ಚಹಾ ಮಾಡ್ಕೊಡಕತ್ತಿದ್ಲ, ಚಹಾ ಮಾಡ್ಕೊಟ್ಟು ಬರ್ತೀನಿ ಅಂತಂದಾಳ. ಹೌದನ? ಬರಲೇ ಬಾಲೇರೇನವ, ಬರ್ತೀಯ ಇಲ್ಲ ಅಂತ ಮಾಡಿದ್ನೇ ಇವ ನೀನು. ಅಯ್ಯಯ್ಯವ್ವ, ಮತ್ತು ಟ್ರಿಪ್ಪಿಗೆ ಹೋಗೋದ್ರ ಬಗ್ಗೆ ಮಾತಾಡತ್ತೀರಿ, ಮತ್ತು ನಾ ಬರ್ಲಾರ್ದಂಗೆ ಇರ್ತೇನೆ ನಾನು. ಮತ್ತು ನನಗೆ ಬಿಟ್ಟು ಹೋಗ್ಬಿಟ್ರೆ ನಾವು ಎಲ್ಲಿ ಹೋಗ್ತೀವಿ? ಇದು ಹಳ್ಳ್ಯಾಗ ಬಿದ್ದು ಸಾಯ್ತೇವೆ ಆ ಕಡೆ. ಬರ್ರಿ ಕುಂದಿರ್ರಿ. ಚಲೋನ ಆತು ನೀವು ಬಂದಿದ್ದೆ. ಚಹಾ ಆಲ್ರೆಡಿ ಮಾಡಿಟ್ಟೇನೆ ನಾನು. ಆಮೇಲೆ ಮಂಡಾಳ ಒಗ್ಗರಣೆ ಹಾಕೇನಿ. ಇನ್ನೇನು ಬಿಸಿ ಮಿರ್ಚಿ ಬಿಡ್ಬೇಕು ಅನ್ನೋದ್ರಾಗ ನೀವು ಬಂದಿರಿ ನೋಡು. ಪಟ ಬಿಸಿ ಮಿರ್ಚಿ ಬಿಡ್ತೇನೆ. ಅದೇ ನಮ್ಮ ವೀಕ್ಷಕರಿಗೆ ಇದು ಮಂಡಾಳ ಒಗ್ಗರಣೆ ಹೆಂಗೆ ಮಾಡ್ತೇನೆ ಅಂತೇಳಿ ಶೇರ್ ಮಾಡಾತಿದ್ನಿ. ಬಂದು ಕುಂದಿರಿ, ಒಂದು 2 ನಿಮಿಷ ಪಟ್ನ ಅವ್ರಿಗೆ ಶೇರ್ ಮಾಡಿ ಮಿರ್ಚಿ ಹಂಗೆ ಮಾಡಿಬಿಡ್ತೇನೆ. ಹೌದೇನು ಪುಟ್ಟಕ್ಕ? ಭಾರಿ ಮಾಡ್ತಿ ಬಿಡವ, ಭಾರಿ ಅಂದ್ರೆ ಭಾರಿ ಮಾಡ್ತಿ. ಶೇರ್ ಮಾಡಿ ಅವರು ಮಾಡ್ಕೊಂಡು ತಿನ್ನಲಿ. ಓಕೆ ಫ್ರೆಂಡ್ಸ್, ನೋಡಿರಿ ನಾನು ಮಂಡಾಳ ಒಗ್ಗರಣೆ ಯಾವ ಥರ ಮಾಡ್ತೀನಿ ಅಂತೇಳಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡತ್ತೀನಿ. ಏನಿಲ್ಲರಿ, ಫಸ್ಟ್ನೇದ್ದು ನೀವು ಮಂಡಾಳ ತೊಯಿಸಿ ಮಾಡ್ತೀರಂತಂದ್ರೆ ನೀವು ಅದನ್ನು ನೆನೆಸಿ ನೀರೆಲ್ಲ ಹಿಂಡ್ಕೊಂಡು ತೆಗೆದಿಟ್ಕೋಬೋದು. ಇಲ್ಲಪ್ಪ ನೀವು ಹಂಗೆ ಮಾಡ್ತೀರಿ ಅಂತಂದ್ರೆ ನೀವು ಹಂಗೂ ಮಾಡ್ಕೋಬೋದು. ಎರಡಕ್ಕೂ ಬರ್ತೈತ್ರಿ ಮಸಾಲೆ. ನಾನು ಯಾವ ಥರ ಮಾಡ್ತೀನಿ ಮಸಾಲೆ ಅಂಥೇಳಿ ಇದು ನಿಮ್ಗೆ ಶೇರ್ ಮಾಡ್ತೀನಿ. ಫಸ್ಟಿಗೆ ನೋಡಿರಿ, ಒಂದು ಬಾಣಲೆಗೆ ಎಣ್ಣೆ ಹಾಕೋಬೇಕ್ರಿ ಫ್ರೆಂಡ್ಸ್. ಎಣ್ಣೆ ಹಾಕ್ಕೊಂಡಾದ್ಮೇಲೆ ಶೇಂಗಾ ಕಾಳು ಹಾಕೋಬೇಕು. ಪುಟಾಣಿ ಆಪ್ಷನಲ್ ರೀ, ನಿಮ್ಗೆ ಬೇಕಂದ್ರೆ ಹಾಕೋಬೋದು. ಹಾಕಕ್ಕೆ ಹೋಗ್ಬೇಡ್ರಿ, ನಾನೇನು ಹಾಕಂಗಿಲ್ಲ, ನನಗೇನು ಅಷ್ಟು ಇಷ್ಟ ಆಗಲ್ಲ ಪುಟಾಣಿ ಹಾಕೋದು. ಶೇಂಗಾ ಕಾಳು ಹಾಕೋರಿ, ಒಂದು ಸ್ವಲ್ಪ ಜಾಸ್ತಿ ಹಾಕೋರಿ, ಮಸ್ತ್ ರುಚಿ ಆಗ್ತೈತಿ. ಶೇಂಗಾ ಕಾಳು ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆದಮೇಲೆ, ಲೈಟಾಗಿ ಗೋಲ್ಡನ್ ಬ್ರೌನ್ ಆದಮೇಲೆ ಸಾಸಿವೆ ಜೀರಿಗೆ ಹಾಕೋರಿ. ಅದಕ್ಕೆ ಅದು ಚಟಪಟ ಆದಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕೋರಿ. ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಾದ್ಮೇಲೆ ಕರಿಬೇವು ಹಾಕೋರಿ ಫ್ರೆಂಡ್ಸ್. ಕರಿಬೇವು ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಫ್ರೈ ಆದಮೇಲೆ ಉಳ್ಳಾಗಡ್ಡಿ ಹಾಕೋರಿ. ಉಳ್ಳಾಗಡ್ಡಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ನೀವು ಅದನ್ನು ಫ್ರೈ ಮಾಡ್ಕೋಬೇಕಾಗ್ತೈತ್ರಿ. ಲಘು ಬೇನಿಬೇಕಂತ ಹೇಳಿ ಈರುಳ್ಳಿ ಲಘು ಸಾಫ್ಟ್ ಆಗಲಿ ಅಂಥೇಳಿ ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕ್ಕೊಂಡು ಲಘು ಫ್ರೈ ಮಾಡ್ಕೊರಿ ನೀವು. ಅದಾದಮೇಲೆ ಟೊಮ್ಯಾಟೊ ತೊಗೊರಿ, ಟೊಮ್ಯಾಟೊ ಹಾಕೋರಿ ಫ್ರೆಂಡ್ಸ್. ಅದಾದಮೇಲೆ ಅರಸಿನ ಪುಡಿ ಹಾಕೋರಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ಅದಾದಮೇಲೆ ಚೆನ್ನಾಗಿ ಕಲಿಸ್ರಿ. ಅದಾದಮೇಲೆ ನಿಮ್ದೇನು ಮಂಡಾಳ ಇರ್ತೈತಲ್ರಿ, ನೀವು ತೊಯ್ಸಿರೋ ಮಂಡಾಳ ಅಂದ್ರೆ ನೀರೊಳಗೆ ತೊಯ್ಸಿಟ್ಟಿರೋದು ನೀವು ಹಾಕೋಬೋದು. ಇಲ್ಲಾಂದ್ರೆ ನೀವು ಒಣದ ಹಾಕೋತೀರಂತಂದ್ರೆ ಹಂಗನೂ ಹಾಕೋಬೋದು ರೀ, ಎರಡೂ ಮಸ್ತ್ ಆಗ್ತಾವೆ. ಅದಾದಮೇಲೆ ಕೆಲವೊಬ್ರು ಹುಣ್ಸೆಹಣ್ಣು ಹಾಕ್ತಾರಿಪ್ಪ, ನಾವು ಹುಣ್ಸೆಹಣ್ಣು ರಸ ಎಲ್ಲ ಏನು ಹಾಕಲ್ಲ, ಟೊಮೆಟೊನ ಹಾಕ್ಬಿಡ್ತೀನಿ ರೀ ನಾನು. ಅದಾದಮೇಲೆ ನೀವು ಮಂಡಾಳನ್ನು ಹಾಕಿ ಕಲಿಸ್ಬೇಕ್ರಿ. ಮಂಡಾಳ ಹಾಕಿ ಮಸಾಲೆ ಒಳಗೆ ಕಲಿಸ್ರಿ. ಲಾಸ್ಟಿಗೆ ಏನು ಮಾಡ್ತೀರಿ, ಕೊತ್ತಂಬರಿ ಸೊಪ್ಪು ಆಮೇಲೆ ಇದು ಪುಟಾಣಿಯನ್ನು ತೊಗೊಂಡು ಬಂದು ಅದನ್ನು ಮಿಕ್ಸಿ ಮಾಡಿ ಇಟ್ಕೊರಿ. ಪುಟಾಣಿ ಹಿಟ್ಟು ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತ್ರಿ. ಈ ಚಿತ್ರಾನ್ನ ಮಾಡಿದಾಗಾತ, ಈ ಥರ ಮಂಡಾಳ ಒಗ್ಗರಣೆ ಮಾಡಿದಾಗಾತ, ಈ ಥರ ನೀವು ಪುಟಾಣಿ ಹಿಟ್ಟು ಹಾಕೊಂಡ್ಬಿಟ್ಟಂದ್ರೆ ಮೇಲೆ ಭಾರಿ ಅಂದ್ರೆ ಭಾರಿ ರುಚಿ ಆಗ್ತೈತ್ರಿ. ಆಮೇಲೆ ನೀವು ಒಣ ಮಂಡಾಳ ಏನಾರ ನೀವು ಮಾಡೋಂಗಿತ್ತಂದ್ರೆ ಲಾಸ್ಟಿಗೆ ಒಂದು ಸ್ವಲ್ಪ 1 ಟೇಬಲ್ ಸ್ಪೂನ್ ಅಷ್ಟು ಇದು ಸಕ್ಕರೆ ಪುಡಿ ಹಾಕೋರಿ. ಸಕ್ಕರೆ ಹಾಕೋಕೆ ಹೋಗ್ಬೇಡ್ರಿ, ಸಕ್ಕರೆ ಪುಡಿ ನಿಮ್ಗೆ ಬೇಕಂದ್ರೆ ಹಾಕೋರಿ. ಹಾಕಿದ್ರಂತೂ ಭಾರಿ ರುಚಿ ಆಗ್ತೈತ್ರಿ ಫ್ರೆಂಡ್ಸ್. ಒನ್ ಟೈಮ್ ಈ ಥರ ನೀವು ಟ್ರೈ ಮಾಡಿರಿ, ಭಾಳ ಅಂದ್ರೆ ಭಾಳ ಇಷ್ಟಪಡ್ತೀರಿ ನೀವು. ಈವ್ನಿಂಗ್ ಟೈಮ್ ಒಳಗೆ ಮಿರ್ಚಿ ಜೊತೆಗೆ ಈ ಥರ ಎಲ್ಲ ಮಾಡಿ ಕೊಡ್ರಿ. ಮನೆಯೊಳಗೆ ಕೆಲಸದಿಂದ ಬಂದಿರ್ತಾರೆ, ಆಮೇಲೆ ಸ್ಕೂಲಿಂದ ಬಂದಿರ್ತಾರೆ ಮಕ್ಕಳು, ಭಾಳ ಇಷ್ಟಪಟ್ಟು ತಿಂತಾರೆ ರೀ. ಒನ್ ಟೈಮ್ ಟ್ರೈ ಮಾಡಿ ನೋಡಿರಿ.
ಆಹಾ ಪುಟ್ಟಕ್ಕ ನೀನು ಅಲ್ಲಿ ಮಾತಾಡತ್ತಿ ಇಲ್ಲೇ ಬಾಯಾಗ ನೀರು ಬರತ್ತವ ಮತ್ತು ಸ್ಮೆಲ್ಲೂ ಗಮ್ಮನ ಆತೈತಿ. ಹೌದು ಭಾರಿ ರುಚಿ ಆಗ್ತೈತಿ. ಆಮೇಲೆ ನೀವು ಮತ್ತೆ ಮೇಲೆ ದಾಣಿ ಅಂತಾರಲ್ರಿ, ಸೇವು ಅವನ್ನೆಲ್ಲ ನೀವು ಹಾಕೊಂಡು ತಿನ್ಬೋದು ರೀ, ಅದು ಆಪ್ಷನಲ್. ಆಮೇಲೆ ಸೈಡಿಗೆ ಉಳ್ಳಾಗಡ್ಡಿ, ಕರ್ದಿರೋ ಮೆಣಸಿನ್ಕಾಯಿ, ಮಿರ್ಚಿ ಇದನ್ನೆಲ್ಲ ಇಟ್ಕೊಂಡು ತಿಂದ್ರೆ ಆಹಾ. ಮತ್ತೊಂದು ದೊಡ್ಡ ಗ್ಲಾಸ್ ಚಹಾ ಬಾಜುಕ ಇಟ್ಕೊಂಡು ತಿಂದ್ರೆ ಸ್ವರ್ಗ ನೋಡ್ರಿ ಫ್ರೆಂಡ್ಸ್. ಉತ್ತರ ಕರ್ನಾಟಕದ ಫೇಮಸ್ ರೆಸಿಪಿ ಇದೆ. ತಡಿಗ ಹಂಗಿದ್ರೆ ಮತ್ತೀಗ ಅವ್ರು ಬರೋ ಮಟ್ಟ ಇದು ಮಿರ್ಚಿ ಎಲ್ಲ ಹಾಕ್ಬಿಡ್ತೇನೆ ತಡಿ. ಮತ್ತಿಲ್ಲ ಅಂದ್ರೆ ತೀರಾ ಬಂದಾಗ ಅಂದ್ರೆ ಲೇಟ್ ಆಗ್ತೈತಿ. ಒಂದು ಸತಿಗೆ ಮಿರ್ಚಿ ಹಾಕ್ಬಿಟ್ನಂದ್ರೆ ಎಲ್ಲರೂ ತಿನ್ನಕ್ಕೆ ಬರ್ತೈತಿ. ಆಯ್ತು ತಗೋರುವ, ಹಂಗೆ ಮಾಡಂಗಿದ್ರೆ. ಗಮ್ಮನ ಆಗ್ತೈತಿ ನೋಡ. ಹೊಟ್ಟಿ ಎಲ್ಲಿ ಈ ವಾಸನಿಗೆನ ಹೊಟ್ಟಿ ತುಂಬ್ತೈತೆ ಏನಂತೇನು ನೋಡ ಪುಟ್ಟಕ್ಕ. ನಾನು ರಾತ್ರಿ ಅಡುಗೆನ ಬಿಡಂಗಿದ್ರೆ ಬರೀ ಇದನ್ನ ತಿಂದು ಹೋದ್ರೆ ಆತತ್ತಾಗ. ಮತ್ತೆ ಕೇಳ್ತೇನೆ, ನಮ್ಮ ಪುಟ್ಟಕ್ಕ ಮಾಡೋ ಅಡುಗೆ ಅಂದ್ರೆ ಅಡುಗೆ ಹಂಗೆ ಮಾಡ್ತಾಳಕ್ಕಿ. ಅಯ್ಯಯ್ಯವ್ವ ಏನು ಯಾರು ಮಾಡ್ಲಾರ್ದು ಮಾಡ್ತೇನೆ ನೋಡ. ನೀವಂತೂ ನೀವು ಮಾಡ್ತಿರಲ್ಲ, ಯವ್ವ ತಂದು ಕೊಟ್ಟಿರ್ತೀರಿ, ಮಾಡ್ದಾಗ ಒಮ್ಮೆ ಇಲ್ಲ ನಿಮ್ಮ ಮನೆಗೆ ಕರೆದಿರ್ತೀರಿ, ಎಷ್ಟು ರುಚಿ ಮಾಡಿರ್ತೀರಿ. ನಿಮ್ಮ ಹಂಗೆ ಬಿಡಲೇ ಅದ ನಮ್ಮ ಕೈಯಿಂದ ನಾವು ಮಾಡ್ಕೊಂಡು ತಿಂತೇವಲ್ಲ, ನಮಗೆ ರುಚಿ ಅನ್ಸಂಗಿಲ್ಲ. ನಾವು ಮಾಡಿದ್ದು ನಿಮಗೆ ರುಚಿ ಅನಿಸ್ತೈತಿ, ನೀವು ಮಾಡಿದ್ದು ನಮಗೆ ರುಚಿ ಅನಿಸ್ತೈತಿ. ಹಂಗೆ ಅದ ಅದೇನೋ ಕರೆ ಬಿಡ ಪುಟ್ಟಕ್ಕ. ಆದ್ರೂ ಅಡುಗೆ ಚೆನ್ನಾಗಿ ಮಾಡ್ತೀನಿ ಬಿಡುವ ನೀನು, ಅದ್ರಾಗ ಒಂದು ಮಾತಿಲ್ಲ. ಆಯ್ತು ನೋಡುವ, ಇವು ಇಷ್ಟ ಆಗ್ಯಾವ. ಇನ್ನೂ ಒಂದು ಸರ್ತಿ ಹಾಕಿದ್ನಂದ್ರೆ ಆಗೋತು ನೋಡ, ಆಗ್ಬಿಡ್ತಾವ. ಆಮೇಲೆ ಅವ್ರು ಬರೋ ಮಟ್ಟ ಒಂದು ಫೋನಾರ ಹಚ್ಚಲಿಪ್ಪ ಗಿರ್ಜಿ, ಒಂದು ಫೋನಾರ ಹಚ್ಚಿ ಜಲ್ಜಕ್ಕಗ ಪಾತಕ್ಕಗ ಬಂದಾರ ಬರ್ತಾರೆ. ಇನ್ನೂ ಬರಲಿಲ್ಲ ನೋಡೋರು. ಆಯ್ತು ನೋಡಿ, ಇಷ್ಟ ಆದ್ನಂದ್ರೆ ತೆಗೆದಿಟ್ಟು ಬಿಡ್ತೇನೆ, ನಾಷ್ಟ ಮಾಡೋಣಂತ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬಿಟ್ರಿ. ಇವತ್ತಿನ ವಿಡಿಯೋ ಒಳಗೆ ಇದಿಷ್ಟು ತೋರಿಸೀನಿ. ನಾಳೆ ವಿಡಿಯೋ ಒಳಗೆ ಏನೆಲ್ಲ ಮಾತಾಡ್ತೀವಿ, ಎಲ್ಲಿ ಹೋಗೋದು ಫೈನಲ್ ಆಗ್ತೈತಿ. ನನಗೊಬ್ಬರು ಕಮೆಂಟ್ ಮಾಡಿದ್ರು, ಟ್ರಿಪ್ ವಿಡಿಯೋ ಹಾಕ್ರಿ ಚೆನ್ನಾಗಿರ್ತೈತಿ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ರೀ ನಿಮ್ಗೆ. ಅದನ್ನು ಶೇರ್ ಮಾಡ್ತೀನಂತ್ರಿ. ವಿಡಿಯೋ ಕಾದು ನೋಡ್ತಾ ಇರ್ರಿ. ಥ್ಯಾಂಕ್ ಯು ಸೋ ಮಚ್ ರೀ ಎಲ್ಲರಿಗೂ ಸಪೋರ್ಟ್ ಮಾಡೋದಕ್ಕೆ. ಸಿಗ್ತೀನಿ ರೀ ನೆಕ್ಸ್ಟ್ ವಿಡಿಯೋದಾಗ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಮತ್ತು ನೆಕ್ಸ್ಟ್ ವಿಡಿಯೋ ಮಿಸ್ ಮಾಡೋಕೆ ಹೋಗ್ಬೇಡ್ರಿಪ್ಪ. ನೆಕ್ಸ್ಟ್ ವಿಡಿಯೋನ ಮೇನ್ ಇಂಪಾರ್ಟೆಂಟ್ ಐತಿ. ಅಂದರೆ ನಾವು ಎಲ್ಲಿ ಹೊಲಕ್ಕೆ ಹೋಗ್ತೇವೋ, ಏನು ಟ್ರಿಪ್ಪಿಗೆ ಹೋಗ್ತೇವೋ, ಏನು ಮಾಡ್ತೇವೆ ಅನ್ನೋದು ನೆಕ್ಸ್ಟ್ ವಿಡಿಯೋ ಒಳಗೆ ನೋಡಿರಿ.